ಹೇ ನಮಸ್ಕಾರ. ಸೊ ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ಡೇ 2 ಸಿಂಗಾಪುರಲ್ಲಿ. ಸೊ ಡೇ 2 ಅಲ್ಲಿ ಪ್ಲ್ಯಾನ್ ಮಾಡಿರೋದು ಇಲ್ಲಿಗೆ ಹೇಳ್ತೀನಿ. ಸೊ ವೆದರ್ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನೆ ಫಸ್ಟ್ ಡೇ ಹೆವಿ ಮಳೆ ಇತ್ತು. ಇವತ್ತು ಮಳೆ ಕಮ್ಮಿ ಆಗಿದೆ, ಮಳೆನೇ ಇಲ್ಲ ಇವತ್ತು. ಬಟ್ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಕ್ಲಿಯರಾಗಿದೆ, ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಖತ್ ಬಿಸಿಲು ಅಂತ ಇಲ್ಲಿ, ಮಳೆ ಇರಲಿ ಬಿಡಲಿ ಬಿಸಿಲಿರುತ್ತೆ. ಸೊ ಇವತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಕರೆಕ್ಟ್ ಚೈನಾ ಟೌನ್. ಸೊ ಇವಾಗ ಚೈನಾ ಟೌನ್ ಹೋಗ್ತಾಯಿದ್ವಿ. ಸೊ ನಮ್ಮ ಅಪಾರ್ಟ್ಮೆಂಟಿಂದ ಲೊರಂಗ್ ಚಾನ್ಗೆ ನಡ್ಕೊಂಡು ಹೋಗ್ಬೇಕು. ಒಂದು 5 ನಿಮಿಷ ವಾಕ್ ಇರುತ್ತೆ. ಸೊ ಅದು ನಮ್ಗೆ ಹತ್ರ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ನು. ಸೊ ಇಲ್ಲಿ ತುಂಬಾ ನಡಿಬೇಕು. ಸೊ ಇವಾಗ ನನ್ನ ತಲೆ ಮೇಲೆ ಏನೂ ಇಲ್ಲ, ಶೆಲ್ಟರು. ಬಟ್ ನೋಡಿ, ಈ ಥರ ಶೆಲ್ಟರ್ ಮಾಡಿರ್ತಾರೆ ಸಿಂಗಾಪುರಲ್ಲಿ. ಸೊ ಬಿಸಿಲು ಮಳೆಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಥರ ಶೆಲ್ಟರ್ ತುಂಬ ಇರುತ್ತೆ. ಒಂದು ಸಖತ್ ಐಡಿಯಾ ಸಿಂಗಾಪುರಲ್ಲಿ ಮಾಡಿರೋದು. ಜಾಸ್ತಿ ಈ ಥರ ಶೆಲ್ಟರ್ಸ್ ನೋಡ್ಬೋದು, ಯಾಕಂದರೆ ಇಲ್ಲಿ ಅಷ್ಟು ಬಿಸಿಲು, ಅಷ್ಟು ಮಳೆ ಇರುತ್ತೆ. ಇಲ್ಲಿ ಮಳೆ ಬಂದ್ರೂ ಅಷ್ಟೇ ಬಿಸಿಲು ಇರುತ್ತೆ. ಸೊ ಅದಕ್ಕೆ ಈ ಥರ ಶೆಲ್ಟರ್ಸ್ ತುಂಬಾ ಸಿಂಗಾಪುರಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಚೈನಾ ಟೌನ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಮೇ ಬಿ ಒಂದು 15-20 ಮಿನಿಟ್ಸ್ ಆಗ್ಬೋದು. ಏನು ಹಸಿರು ನೋಡಿ, ಎಷ್ಟು ಹಸಿರು. ಸೊ ಹಸಿರು ಜೊತೆನೇ ಈ ಥರ ಇನ್ಫ್ರಾಸ್ಟ್ರಕ್ಚರ್, ದಟ್ ಇಸ್ ಅ ಗುಡ್ ಥಿಂಗ್. ಸೊ ನಾನು ಹೇಳೋದಲ್ಲ, ಲೊರಂಗ್ ಚಾನ್. ಸೊ ಕಾರ್ಡ್ ಬ್ಯಾಲೆನ್ಸ್ ಎಷ್ಟಿದೆ ನೋಡೋಣ. ನಾಟ್ ಬಟ್ 11 ಇದೆ ನಂದು, ಸಾಕಾಗತ್ತಲ್ಲ. ಸೊ ನೋಡಿ, ಮೆಟ್ರೋ ಆ ಕಡೆನೂ ಹತ್ಬೋದು, ಈ ಕಡೆನೂ ಹತ್ಬೋದು, ಡಿಪೆಂಡ್ಸ್ ಆನ್ ಯರ್ ಲೊಕೇಶನ್. ಕರೆಕ್ಟ್ ಟೈಮಿಗೆ ಬಂತು, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಸಿಂಗಾಪುರಲ್ಲಿ ಹೆಂಗಂದ್ರೆ ಎಸ್ಕಲೇಟರ್ ರೂಲ್ಸ್ ಇದೆ, ಲೆಫ್ಟಲ್ಲೇ ಇರ್ಬೇಕು ಎಲ್ಲರೂ. ರೈಟಲ್ಲಿ ಹಿಂಗೆ ನಡ್ಕೊಂಡು ಹೋಗೋರಿಗೆ ರೈಟ್ ಜಾಗ. ಇನ್ನೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಇದು ವಾಕಿಂಗ್ ಎಸ್ಕಲೇಟರು. ಸೊ ಲೆಫ್ಟಲ್ಲಿ ಬರೀ ನಿಂತ್ಕೊಳ್ಳೋರು ಹೋಗ್ತಾರೆ, ರೈಟಲ್ಲಿ ಓವರ್ಟೇಕ್ ಮಾಡಿಕೊಂಡು ಮುಂದೆ ನುಗ್ಗೋರು ರೈಟ್ ಸೈಡಲ್ಲಿ. ಬೇಸಿಕ್. ಸೊ ನಾವು ಚೈನಾ ಟೌನ್ ರೀಚ್ ಆದ್ವಿ. ಸೊ ಬನ್ನಿ ಹೋಗೋಣ ಚೈನಾ ಟೌನ್. ಸೊ ಇಲ್ಲಿ ಏನಂದರೆ ಅನೌನ್ಸ್ಮೆಂಟ್ಸ್ ಎಲ್ಲ ಇಂಗ್ಲೀಷಲ್ಲೂ ಆಗುತ್ತೆ, ತಮಿಳಲ್ಲೂ ಆಗುತ್ತೆ. ಸೊ ತಮಿಳ್ ಇಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ. ಸೊ ಹಾಗೆ. ಸೊ ವೆಲ್ಕಮ್ ಟು ಚೈನಾ ಟೌನ್. ಸಿಂಗಾಪುರ್ ಬಿಸಿಲು ಕಾಣಿಸ್ತಾ ಇದೆಯಾ? ಮುಖ ಕೊಡಿತಾ ಇದೆ. ಸೊ ಇಲ್ಲೊಂದು ಪೀಪಲ್ಸ್ ಪಾರ್ಕ್ ಕಾಂಪ್ಲೆಕ್ಸ್ ಅಂತ ಇದೆ. ಇಲ್ಲಿ ಏನೂ ಇಲ್ಲ ನೋಡಿ, ಅದು ಮೆಟ್ರೋ ಸ್ಟೇಷನಲ್ಲಿ. ಅದು ಮೆಟ್ರೋ ಸ್ಟೇಷನು. ಬಿಸಿಲಲ್ಲಿ ನಡೆಯೋಕ್ಕೆ ಬಿಡಲ್ಲ ಇಲ್ಲಿ. ಸೊ ಅಲ್ಲಿ ಇಳಿದಿದ ತಕ್ಷಣವೇ ಡೈರೆಕ್ಟಾಗಿ ಓಡ್ಬೋದು ಪೀಪಲ್ಸ್ ಪಾರ್ಕ್ ಕಾಂಪ್ಲೆಕ್ಸಲ್ಲಿ. ಸೊ ಅದೊಂದೇ ಸಖತ್ ಇಷ್ಟ ಆಗಿರೋದು. ಇಲ್ಲಿ ಬಿಸಿಲಲ್ಲಿ ನಡೆಯೋದು ಕಮ್ಮಿನೇ, ಯಾಕಂದರೆ ಇಲ್ಲಿ ಸಖತ್ ಬಿಸಿಲು. ಸೊ ಎಲ್ಲ ಕಡೆ ಶೆಲ್ಟರ್, ಹೇಳ್ತಾ ಇದ್ದಲ್ಲ, ಎಲ್ಲ ಕಡೆ ಶೆಲ್ಟರ್ ಆ್ಯಂಡ್ AC, ಎಲ್ಲ ಕಡೆ AC. ಸೊ ಹೊರಗಡೆ ಬರ್ತಾ ಇದ್ದಂಗೆ ಪೀಪಲ್ಸ್ ಪಾರ್ಕಲ್ಲಿ ಸೊ ಸ್ಟಾರ್ಟಿಂಗೇ ಬರೀ ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಬ್ಯೂಟಿ ಪಾರ್ಲರ್ಸ್. ಜಾಸ್ತಿ ಬ್ಯೂಟಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇಲ್ಲಿ. ನೋಡಿ, ಚೈನಾ ಮೊಬೈಲ್ ಅಂತ, ಚೈನಾ ಮೊಬೈಲ್ ಅಂತ ಇರ್ತೀವಲ್ಲ, ಇಲ್ಲಿ ರಿಯಲಾಗಿ ಚೈನಾ ಮೊಬೈಲ್ ಅಂತ ಬ್ರ್ಯಾಂಡೇ ಇದೆ ಇಲ್ಲಿ. ಸೊ ಇದು ನೋಡಿ, ಇದೆ ಪೀಪಲ್ಸ್ ಪಾರ್ಕ್ ಕಾಂಪ್ಲೆಕ್ಸ್. ದೊಡ್ಡದಾಗೇ ಇದೆ, ಒಂದು 3-4 ಫ್ಲೋರ್ಸ್ ಇದೆ. ಮೇಯ್ನ್ಲಿ ಶಾಪಿಂಗ್. ಏನೋ ಶಾಪಿಂಗ್ ಮಾಡಬೇಕಾದ್ರೆ ಬನ್ನಿ, ಇಲ್ಲಿ ಸಿಗತ್ತೆ ಎಲ್ಲ ಐಟಮ್ಸ್. ಸೊ ಆಚೆ ಬರ್ತಾ ಇದ್ದಂಗೆ ಈ ಥರ ಹಾಕರ್ ಸ್ಟ್ರೀಟ್ ಅಂತಾರೆ. ಸೊ ಏನಂದರೆ ಹಾಕರ್ ಸ್ಟ್ರೀಟ್ ಅಂದರೆ ಸ್ಟ್ರೀಟ್ ಫುಡ್ ಟೈಪು. ಸೊ ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಸ್ಟ್ರೀಟ್ ಫುಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ನೋಡ್ಬೋದು. ಫುಲ್ ಜನ ತಿಂತಾನೇ ಇದ್ದಾರೆ. ಆ ಥರ ರೆಸ್ಟೋರೆಂಟ್ಸ್ ತುಂಬ ಇರುತ್ತೆ ಲೈನಾಗೆ. ಬಿಸಿಲಲ್ಲಿ ಯಾರು ಕೂರಲ್ಲ, ಎಲ್ಲ ಇಂಡೋರೇ. ಥ್ಯಾಂಕ್ ಯು. ಸೊ ಇದೆ
ಪ್ಯಾಷನ್ ಫ್ರೂಟ್, ಲೈಮ್ ಟೀ, ಗ್ರೀನ್ ಟೀ. ಸಖತ್ತಾಗಿದೆ ಈ ಬಿಸಿಲಿಗೆ, ಒಳ್ಳೆ ರಿಫ್ರೆಶಿಂಗ್ ಆಗಿ. ಪ್ಯಾಷನ್ ಫ್ರೂಟ್ ಚಂಕ್ ಎಲ್ಲ ಸಿಗುತ್ತೆ ಬಾಯಿಗೆ. ಹಂಗೆ ನೋಡಿ ಇಲ್ಲಿ ಐಟಮ್ಸು, ಸಾಸೇಜಸ್ ನೋಡಿ ದೊಡ್ಡ ದೊಡ್ಡದಿದೆ. ಸ್ಮೋಕ್ ಚಿಕನ್ ಫೀಟ್ ಎಲ್ಲ ಇದೆ ಇಲ್ಲಿ. ಚಿಕನ್ ಎಲ್ಲ ನೋಡ್ತಾ ಇರೋದೇ ತಿನ್ಬೇಕಾಗ್ತದೆ. ನೋಡಿ ಅಲ್ಲಿ ಚಿಕನ್ ಫೀಟ್ ಕಾಣಿಸ್ತಾ ಇದೆಯಾ? ಅದೇ ನಮ್ಮ ಇಂಡಿಯಾಲೆಲ್ಲ ಚಿಕನ್ ಗ್ರಿಲ್ ನೋಡಿದ್ದೀರಲ್ಲ, ಇಲ್ಲಿ ಡಕ್ ಗ್ರಿಲ್ ನೋಡಿ ಹೆಂಗೆ ಸುತ್ತಾ ಇದೆ, ರಿಂಗ ರೋಸಸ್ ಆಡ್ತಾ ಇದೆ. ಸೊ ಸಕ್ಕತ್ತಾಗಿ ಗ್ರಿಲ್ ಆಗ್ತದೆ. ಮೇಲೆ ಸೆಸಮಿ ಸೀಡ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಟಿಮೇಟ್ ಆಗಿದೆ, ಟ್ರೈ ಮಾಡಬೇಕಿದು. ಚೈನಾ ಟೌನ್ ಟೆಂಪಲ್ ಇದೆ ಇಲ್ಲೊಂದು. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋಣ.